ನನ್ನ ಹೆಸರು ಇಲ್ಲಮ್ಮ, ನೀವು ಕ್ಲಾಸಿಗೆ ಕೂಡಲ್ಲ, ನಾವು ಅಧ್ಯಕ್ಷ ಕೂಡ್ತೀವಿ ಅಂತ ಹೇಳ್ತಾರೆ. ನೀವು ಯಾರು ಕ್ಲಾಸ್ ಅಂತ ಹೇಳ್ತಾರೆ. ಅಲ್ಲಿ ಅಧ್ಯಕ್ಷ ಟೀಚರ್ಸು ಮತ್ತು ಅದು ಆಡಳಿತ ಮಂಡಳಿಗೂ ಏನು ಕಿರಿಕಿರಿ ಅಂತಂತಂದರೆ, ಅದು 3 ತಿಂಗಳ ಹಿಂದಗಡೆ ಅಲ್ಲಿ ಒಂದು ವಿದ್ಯಾರ್ಥಿ ಬಿದ್ದು ಮ್ಯಾಗಿನ ಬಿದ್ದಕ್ಕೆ ಸರ್ ಹಾಸ್ಪಿಟಲ್ ಸೇರಿತ್ತು. ಇವರೇನಂತಾರೆ ಅಧ್ಯಕ್ಷರು, ಆ ವಿದ್ಯಾರ್ಥಿಗಳು ಟ್ರೀಟ್ಮೆಂಟ್ ಸಲುವಾಗಿ ನೀವು ನಮ್ಮ 1 ತಿಂಗಳು ಪೇಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಆಡಳಿತ ಮಂಡಳಿಯವರು. ನಾವು ಕಂಪೇರ್ ಕೊಡ್ತೀವಿ ವಿಷಯ ಅವ್ರು ಏನು ಕೊಟ್ಟರು ಆಲಿವರಿ ಬಂದ್ರೂ ಅರ್ಥ ಇಲ್ಲ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಜನಾ, ಕಿವುಡ ಮತ್ತು ಮೂಕ ಹೆಣ್ಣು ಮಕ್ಕಳ ವಸತಿ ಶಾಲೆಯಲ್ಲಿ ಇವತ್ತು ಬಹಳಷ್ಟು ಅವ್ಯವಸ್ಥೆ ನಡೀತಾ ಇದೆ, ಬಹಳಷ್ಟು ಅವ್ಯವಸ್ಥೆ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಇವತ್ತು ಅಲ್ಲಿ ಇರ್ತಕ್ಕಂಥ ಶಿಕ್ಷಕರದು, ಆಡಳಿತ ಮಂಡಳಿ ಅಧ್ಯಕ್ಷರದು ಅವರವರ ವೈಯಕ್ತಿಕ ಸಮಸ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು ಬಲಿಪಶುವೆ ಮಾಡ್ತಾಯಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸಿಗೆ ಕೂಡ್ರಿ ಅಂತಂದಾಗ ಅವರು ನಾವು ಅಧ್ಯಕ್ಷರ ಸಹಮತ ಇಲ್ಲದೆ ನಾವು ಕೂಡೋಂತ ಅವ್ರು ಅಂತಾರೆ. ಇವರು ಟೀಚರ್ಸ್ಗಳಿಗೆ ನೀವು ಕರಿಬೇಕ್ರಿ ಜಬರ್ಸ್ತಿಲಿ ಅಂತಂದಾಗ ಇಲ್ಲಿ ಸರ್ ನಮ್ಗೆ ಹೊಡೆಯಕ್ಕೆ ಬರ್ತಾರೆ ಅಂತ ಟೀಚರ್ಸ್ಗಳು ಹೇಳ್ತಾರೆ. ಇದರಲ್ಲಿ ಅವರು ಹಗ್ಗ ಜಗಾಟದಲ್ಲಿ ಇವತ್ತು ನಮ್ಮ ಮಕ್ಕಳು ಬಲಿಪಶು ಆಗ್ತಾ ಇದ್ದಾರೆ ಅಂತೇಳಿ ಇವತ್ತು ಎಲ್ಲ ಪೋಷಕರು ಬಂದು ನಮ್ಮ ಹತ್ರ ಮನವಿ ಸಲ್ಲಿಸಿದಾಗ ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಇಲ್ಲಿ ಮೂಲ ಕಾರಣ ಏನಪ್ಪ ಅಂತಂದರೆ ಈ ಸಮಸ್ಯೆಗೆ ಅಧ್ಯಕ್ಷರ ಮನೆ ಅಲ್ಲೇ ಇರೋದು ಹಾಗೂ ವಸತಿ ನಿಲಯ ಅಲ್ಲೇ ಇರೋದು, ಶಾಲೆ ಅಲ್ಲೇ ಇರೋದ್ರಿಂದ ಇವತ್ತು ಟೀಚರ್ಸ್ಗಳು ಏನು ಮಾಡ್ತಾರೆ, 4 ಗಂಟೆಗೆ ತಮ್ಮ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಈ ಮಕ್ಕಳಿಗೆ ಏನಾಗ್ಬಿಟ್ಟಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ವಾರ್ಡನ್ನು ಸಹಿತ ಹೇಳಿದ್ರೆ ಸಹಿತ ವಾರ್ಡನ್ಗಳು ಅವ್ರಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಅಲ್ಲಿ ಗಾರ್ಡ್ಸ್ಗಳನ್ನ ಇದ್ದರೂ ಸಹಿತ ಅವರು ಯಾರಿಗೆ ವಿದ್ಯಾರ್ಥಿಗಳು ಆ ವಸತಿ ನಿಲಯ ಬಿಟ್ಟು ಕೆಳಗೆ ಬರಬಾರ್ದು. ಆದರೆ ಇವತ್ತು ಅಧ್ಯಕ್ಷರ ಮನೆಯಲ್ಲಿ ಅವರು ಆರಾಮಾಗಿ ಕೂಡ್ತಾರೆ ರಾತ್ರಿ 10 ಗಂಟೆ 11 ಗಂಟೆ ತನಕ. ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಕೊಟ್ಟರು ಸಹಿತ ಯಾಕೆ ಕೊಟ್ಟಿರಿ ನೀವು ಮೊಬೈಲ್ ಅಂತ ಕೇಳಿದಾಗ ಇಲ್ಲ ನಾವು ಮೊಬೈಲ್ ಕೊಡಲೇಬೇಕಾದ ಅವ್ರ ಪೇರೆಂಟ್ಸ್ಗಳು ಕೊಡೋದು ಮಾತಾಡಬೇಕು. ರಾತ್ರಿ 11 ಗಂಟೆ ಪೇರೆಂಟ್ಸ್ಗಳಿಗೆ ಏನು ಮಾತಾಡಿರ್ತವೆ ಅವರಿಗೆ. ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ ತಾವು ಒಂದು ಲ್ಯಾಂಡ್ ಫೋನ್ ಇಡ್ರಿ, ಅವರು ನಿಮ್ಗೆ ಗಮನ ತಂದಾಗ ನೀವು ಮ್ಯಾಗ ಹೋಗಿ ಏನೋ ಸಮಸ್ಯೆ ಕೇಳ್ರಿ ಅಂತಂದಾಗ ಇಲ್ಲ ನಾವು ಕೊಟ್ಟಿವಿ, ಅವರಿಗೆ ಮೊಬೈಲ್ ಕೊಟ್ಟಿವಿ ಅಂತ ಹೇಳ್ತಾರೆ. ಅವರಿಗೆ ನಾವು ಅಧ್ಯಕ್ಷರಿಗೆ ಏನಾದ್ರು ಕೇಳೋಕೆ ಹೋದರೆ ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಕೂಡಲೇ ಮಾನ್ಯ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ವೈಯಕ್ತಿಕ ಗಮನ ಹರಿಸಿ ಅಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಯನ್ನು ಸೂಕ್ತ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನೋಟಿಸಬೇಕು. ಆ ಶಾಲೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಮನೆ ಮತ್ತು ಶಾಲೆ ಒಂದೇ ಕಡೆ ಇರಬಾರ್ದು ಅಂತ ನಾನು ಮನವಿ ಸರ್. ಮಾಡಿಲ್ಲ ಅಂದರೆ ಸರ್ ಇವರು ಮಾಡಿಲ್ಲ ಅಂತಂದ್ರೆ ಮುಂದಿನ ಒಂದು 15-20 ದಿನಗಳಲ್ಲಿ ಉಗ್ರ ಹೋರಾಟ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತೀನಿ ಸರ್. ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಸಾದಿಕ್ ಸರ್ ಅಂತ ಅವ್ರಿಗೂ ಮಾತಾಡಿದ್ದೀನಿ, ರಾಜ್ಕುಮಾರ್ ಸರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರೇನೋ ನಾವು ಸೂಕ್ತ ಕ್ರಮ ತಗೋತೀವಿ ಸರ್ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಒಂದು 15 ದಿವಸ ವೇಟ್ ಮಾಡ್ತೀವಿ, ಏನು ಮಾಡ್ತಾರೆ ಅಂತೀವಿ. ಆನಂತರ ಉಗ್ರ ಹೋರಾಟ ಮಾಡ್ತೀವಿ ಸರ್. ಆಫೀಸರ್ಸ್ ಯಾವಾಗ ಒಂದ್ಸಲ ಮೀಟಿಂಗ್ ಇರ್ತಾರೆ ಸರ್, ಯಾವುದು ಕಂಟಿನ್ಯೂ ಹೋಗಲ್ಲ. ಹೋದ್ರೂ ಸಹಿತ ಗೊತ್ತ ಅಲ್ಲಿ ಅಧ್ಯಕ್ಷರ ಕಚೇರಿ ಕೂಡ್ತಾರೆ, ಹೊರ ಬಂದ್ಬಿಡ್ತಾರೆ. ಅಲ್ಲಿ ಹೋಗಿ ಯಾರು ಗಮನ ಹರಿಸಲ್ಲ ಸರ್. ಇದು ಒಂದೇ ಸ್ಕೂಲ್ ಅಲ್ಲ, ಹಲವಾರು ಸ್ಕೂಲ್ಗಳಲ್ಲಿ ಮತ್ತು ಹೈಯರ್ ಆಫೀಸರ್ಸ್ ಏನಾದ್ರೆ ಯಾರು ವಿಸಿಟ್ ಕೊಡಲ್ಲ. ಕೇವಲ ಅವರು ನಾಮಕೆ ಅವಸ್ಥೆ ಹೆಂಗೆ ಗೊತ್ತಾ, ನಾವು ಹೋಗಿ ಬಂದೀನಿ ವಿಸಿಟ್ ಮಾಡಿ ಬಂದೀನಿ ಅಂತ ಹೇಳ್ತಾರೆ. ಒಂದು 2 ನಿಮಿಷ ಉತ್ತರ ಬರ್ತಾರೆ. ಅಲ್ಲಿ ನಿಂತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿದಾಗ ಆಲಿಸಿದಾಗ ಮಾತ್ರ ಅಲ್ಲಿ ಸಮಸ್ಯೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಅಧಿಕಾರಿಗಳು. ಹಾಗೂ ಮೇನ್ ಅಧಿಕಾರಿಗಳು ಟೈಟ್ ಇದ್ರೆ ಇವತ್ತು ಅದೇ ಆಡಳಿತ ಮಂಡಳಿಯವರು ಅಧ್ಯಕ್ಷರು ಏನು ಮಾಡೋಕ್ಕಾಗ್ತದೆ. ಅಧಿಕಾರಿಗಳು ಮೇನ್ ಸ್ಟ್ರಿಕ್ಟ್ ಆಗಬೇಕಾದ್ರೆ. ಸುಭಾಷ್ ಬಿದ್ದೂರು, ಕರ್ನಾಟಕ ಜನಪರ ಸಮಿತಿ ಅಧ್ಯಕ್ಷ ಸರ್. ಕಲಬುರಗಿ ಜಿಲ್ಲೆ ಅಂಜನಾ ಮತ್ತು ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಲಿತಿದ್ದಾರೆ. ಅಲ್ಲಿ 2-3 ತಿಂಗಳಿಂದ ಮಕ್ಕಳಿಗೆ ಕರೆಕ್ಟ್ ಆದಂತಹ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ. ಅವರು ಕ್ಲಾಸಿಗೆ ಹೋಗಂತಂದ್ರೆ ಕರೆಕ್ಟ್ ಕ್ಲಾಸಿಗೆ ಕೂಡ್ಲತ್ತಿಲ್ಲ. ಮತ್ತಂತಂದ್ರೆ ಊಟದ ವ್ಯವಸ್ಥೆ ಕರೆಕ್ಟ್ ಇಲ್ಲ. ಪ್ರತಿಯೊಂದು ಏನೇ ಆದ್ರೂ ಅಲ್ಲಿ ವ್ಯವಸ್ಥೆ ಸರಿಯಾದಂತಹ ವ್ಯವಸ್ಥೆನೇ ಇಲ್ಲ. ಅಲ್ಲಿ ನಮ್ಮ ಮಕ್ಕಳು 3-4 ತಿಂಗಳಿಂದ ಯಾಕೆ ಅವರು ಕ್ಲಾಸ್ನಾಗ ಹೋಗ್ಲತ್ತಿಲ್ಲ, ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು. ಕರೆಕ್ಟ್ ಆದಂಥ ಫೆಸಿಲಿಟಿ ಅವ್ರಿಗೆ ಕೊಡಬೇಕು. ಈ ಚಳಿಗಾಲದಾಗ ತಣ್ಣೀರು ನೀರೇ ಇರ್ತದೆ ಅವ್ರಿಗೆ, ಕರೆಕ್ಟ್ ಬಿಸಿ ನೀರಿನ ವ್ಯವಸ್ಥೆನೇ ಕೊಡಲಿ ಅವರಿಗೆ. ಪ್ರತಿಯೊಂದು ಎಲ್ಲನೇ ಅವ್ರಿಗೆ ಕರೆಕ್ಟ್ ಆದಂಥ ವ್ಯವಸ್ಥೆ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ. ಅವರಿಗೆ ಗೌರ್ಮೆಂಟಿಂದ ಕೆಲವೊಂದು ಫೆಸಿಲಿಟಿ ಅದಾವ್ರಿ, ಆ ಫೆಸಿಲಿಟಿ ಸಹ ಅವರಿಗೆ ಒದಗ್ತಾ ಇಲ್ಲ. ಮತ್ತಂದರೆ ಪ್ರತಿಯೊಂದು ಈಗೇನಂತಾರೆ ಸಾಬೂನ, ನಿರ್ಮಾ ಇದಂತ ಏನು ವಸತಿ ಇರ್ತಾವಲ್ಲ ಅಲ್ಲಿ ಅವ್ರಿಗೆ ಫೆಸಿಲಿಟಿ ಅದು ಕೊಡ್ಲತ್ತಿಲ್ಲ. ಆ ದುಡ್ಡನ್ನು ಅವ್ರು ಬಳಸ್ಕೊತಿದ್ದಾರೆ, ಏನು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಕರೆಕ್ಟ್ ಅವ್ರಿಗೆ ಈಗೇನು ಪ್ರತಿದಿನ ಅವ್ರಿಗೇನು ನಿರ್ಮಾ, ಸಾಬೂನ, ಅದು ಬಟ್ಟೆದು ಯೂನಿಫಾರ್ಮ್ದು ಡ್ರೆಸ್ ಮೊದಲು ಮಾಡಿ ಅದ್ರದ್ದು ಅಮೌಂಟ್ ಮೊದಲು ಮಾಡಿ ನಾವೇ ಕೊಟ್ಟಿದ್ದೇವ್ರಿ. ಅದು ಅಮೌಂಟ್ ಅವ್ರಿಗೆ ಬರ್ಲತ್ತಿಲ್ಲ ಅಂತ ನಾವು ಕೇಳ್ತಾ ಇದ್ದೇವ್ರಿ. ಮತ್ತು ಮೊನ್ನೆ ಮೇಂಟೆನೆನ್ಸ್ ಚಾರ್ಜ್ ಅಂತ 2,000 ರೂಪಾಯಿ ತೊಗೊಂಡು, ಆ ಮೇಂಟೆನೆನ್ಸ್ ಚಾರ್ಜ್ ಅವ್ರು ಎದಕ್ಕೆ ಬೇಕು,
ಅದು ಎಲ್ಲಿಂದ ಏನು ಮಾಡಿದ್ರ ಮೇಂಟೆನೆನ್ಸ್ ಮಾಡಿದ್ ಬೇಕಲ್ಲ, ನಮಗೆ ಪ್ರೂಫ್ ಬೇಕಾ ಮೇಂಟೆನೆನ್ಸ್ ಮಾಡಿದೆ. ಈಗ 2 ತಿಂಗಳಲ್ಲಿ 10ನೇ ಮಕ್ಕಳದೇ ಎಕ್ಸಾಮ್ ಅದಾವ್ರಿ. 3 ತಿಂಗಳಿಂದ ಅವರು ಕ್ಲಾಸಿಗೆ ಕೂತಿಲ್ಲ. ಈಗ ಎಕ್ಸಾಮ್ನಾಗ ಅವ್ರು ಬರೀತಾರೇನೋ, ಪಾಸ್ ಆತಾರೇನೋ, ಅದು ಮುಂದಿಂದ ಏನು ಈಗ ಹೇಳ್ಬೇಕು ನಮಗೆಲ್ಲ, ಅದು ಕರೆಕ್ಟ್ ಗೊತ್ತಾಗ್ಬೇಕು. ನಮ್ಮ ಮಕ್ಕಳು ಪಾಸ್ ಆದ್ರು ಫೇಲ್ ಏನಾದರೂ ಆದ್ರೆ ಅಂದರೆ ಅದಕ್ಕೆ ಜವಾಬ್ದಾರಿ ಆ ಮ್ಯಾನೇಜ್ಮೆಂಟ್ದವ್ರೆ. ಆ ಥರ ನಮ್ಮ ಮಕ್ಕಳು ಫೇಲ್ ಆದ್ರೆ ಅಂದ್ರೆ ಅವ್ರಿಗೆ ಮುಂದಿನ ಆ್ಯಕ್ಷನ್ ನಾವು ತಗೊಳ್ತೇವೆ. ಪ್ರತಿ ತಾಯಿ ತಂದೆ ತಗೊಳ್ತೇವೆ. ರೂಪಾಯಿ ತಗೊಂಡಿದ್ದು ಅವ್ರು ಪ್ರತಿಯೊಂದು ಹೇಳಿ ನಮ್ಗೆ. ಊಟದನ್ನು ಕರೆಕ್ಟ್ ಇರಲ್ರಿ. ಖಾರ ಇದ್ರೆ ಉಪ್ಪಿರಲ್ಲ, ಉಪ್ಪಿದ್ರೆ ಖಾರ ಇರಲ್ಲ, ಏನೂ ಇರಲ್ಲ. ತಮ್ಮ ಹೆಸರು ಮೇಡಮ್? ರೇಖಾ.